kurva. Chappal. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬೆಳಗ್ಗೆ ನಾನು ಆಲೂಗಡ್ಡೆ ಪರೋಟದಿಂದನೇ ಸ್ಟಾರ್ಟ್ ಮಾಡಿದೆ. ಯಾವುದು ಜಾಸ್ತಿ ವೆಜಿಟೇಬಲ್ಸ್ ಇರ್ತೈತಿ ಅದನ್ನೇ ನಾಷ್ಟ ಫ್ರೆಂಡ್ಸ್ ಪ್ಲ್ಯಾನ್ ಮಾಡ್ತಾಯಿರ್ತೀವಿ. ಲೇಡೀಸ್ ಆಲ್ಮೋಸ್ಟ್ ನನ್ನಂಗೆ ಮಾಡ್ತೀರಿ ಅಂದ್ಕೊಂಡಿನಿ ಎಲ್ಲರೂ. ಸೊ ಇದಕ್ಕೆ ಒಂದಿಷ್ಟು ಮೈದಾ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ, ಗೋಧಿ ಹಿಟ್ಟು ಸ್ವಲ್ಪ ಕಮ್ಮಿ ಹಾಕಿರ್ತೀನಿ, ಮೈದಾ ಹಿಟ್ಟು ಜಾಸ್ತಿ ಹಾಕಿದ್ರೇ ಸ್ವಲ್ಪ ಹರಿಯೋದು ಕಮ್ಮಿ. ಇದು ಉಳ್ಳಾಗಡ್ಡಿ ಎಲ್ಲ ಹಾಕಿರ್ತೀನಲ್ಲ ಫ್ರೆಂಡ್ಸ್, ಸ್ವಲ್ಪ ಇದನ್ನಾಗೇ ಬಿಡ್ತಾವೆ, ಹೊರಗೆ ಬಂದ ತಕ್ಷಣ ಅರ್ಧ ಬಿಡ್ತಾವೆ. ಸೊ ಹಾಗಾಗಿ ಮೈದಾ ಹಿಟ್ಟು ಜಾಸ್ತಿ ಹಾಕಿದರೆ ಸ್ವಲ್ಪ ದೊಡ್ಡದಾಗಿ ನೀಟಾಗಿ ಕಾಣಿಸುತ್ತೆ ಅಂಥೇಳಿ ಅಂದ್ಕೊಂಡೆ. ಜಾಸ್ತಿ ಜಿಗಿ ಇರೋಂಗಿಲ್ಲ ಇದು ಗೋಧಿ ಹಿಟ್ಟು. ಸೊ ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ಈ ಥರ ಪರೋಟ ಆಯ್ತು. ಫೈನಲಿ ಇದನ್ನು ತಿಂದು ಸ್ಕೂಲಿಗೂ ಇದ್ರಾಗ ಕಟ್ಬೇಕಂತ ಅಂದ್ಕೊಂಡಿನಿ. ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಐತಿ. ಬ್ರೇಕ್ಫಾಸ್ಟು ಲಂಚು ಸೇರಿ ಬ್ರಂಚ್ ಮಾಡೀನಿ ಫ್ರೆಂಡ್ಸ್. ಅದೊಂದು ಶೋ ಫ್ರೆಂಡ್ಸ್, ಪ್ಯಾಂಟ್ ಹಾಕಿದ್ರೆ ಕಳೆದೋಗಿದ್ದು ಹಂಗೆ ಆ ಥರ ಫ್ಯಾಷನ್ ಮಾಡ್ಕೊಂಡು ಒಂದ ಶೋಲ್ಡ್ರ್ ಇರ್ತೈತಲ್ಲ ಹಂಗೆ ಬಾಲಿವುಡ್ ಹೀರೋನಿಯಗಳಿಗೆ ಹಾಕೋ. ಕೈ ಹಾಕೋ, ಇದನ್ನ ಕೈ ಹಾಕೋ. ಯಾಂಗಿ ಹಾಕಿದ್ರು ಗೋಣ್ ತೆಗಿದು ಕೈ ಹಂಗೆ ಹಾಕೋತೀಯಾ? ತಡಿ, ಪ್ಯಾಂಟ್ ಹಾಕೋ. ಅದ್ರ ಜೊತೆಗೆ ಎಲ್ಲಿ ಕಳೆದೋಗ್ದಿ ಪ್ಯಾಂಟ್ ತೊಗೊಂಬೋಗೋದು. ತಡಿ ತಡಿ, ಇಲ್ಲ ಹಾಕಿ, ಇಲ್ಲ ಇಲ್ಲೈತ್ ನೋಡಿ, ಚಂದಾಗಿ ಮಾಡ್ತೀನಿ ಬಾನ. ಒಂದ ಮತ್ತು ಪ್ಯಾಂಟ್ ಹಂಗೆ ಬಿಚ್ಚಬೇಕು, ಮತ್ತು ಅವಾಗೈತಿ ಅದನ್ನೊಂದು ಸೋಗ್ ಮಾಡಕ್ ಕಲ್ತಾ. 1 2 3 ಹೇಳು. ಕೈ ಕಟ್ಟು ಹೇಳು. ಎದಕ್ಕೆ ಅಳುದು? ಪ್ಯಾಂಟ್ ಹಾಕಿದ್ರೆ ಅಳುದಾ? ಹಾ, ಮಕ ನೋಡಿದ್ರೆ ಎಂತ ಚಂದ ಐತಿ. ಮಾಡುದು ಬರೀ ಹಲ್ಕಟ್ ಕೆಲಸ. ಒಂದೆರಡು ಹೇಳು ನೋಡುನು. ಪಲ್ಯ ABCD ಹೇಳು. ಅ ಇ ಹೇಳು. ಅ ಆ ಇ ಈ ಹೇಳು. ಒಂದು ಹಾಡು ಹೇಳು. ಸಂಪಿಗೆ ಮರದ ಹೇಳು. ಬಾನಂದಾರಿಯಲ್ಲಿ ಹೇಳು. ಬರಲ್ಲ? ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಸೊ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಫ್ರೆಂಡ್ಸ್, ಪರ್ಸ್ನಲ್ ಕೆಲಸ ಇತ್ತು. ಸೊ ಹಂಗಾಗಿ ಹೊಂಟಿವಿ. ನೋಡೋಣ, ಇದು ಆಗಲಿ ಫ್ರೆಂಡ್ಸ್, ಆದಮೇಲೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆಲ್ಲನೂ. ಯಾವುದೂ ಸೀಕ್ರೆಟ್ ಅಂತೇನಿಲ್ಲ, ಬಟ್ ಮಾಡೋಕ್ಕಿಂತ ಮುಂಚೆ ಹೇಳ್ಬಾರ್ದು ಅಂತ ಅಷ್ಟೇ, ಮತ್ತೇನಿಲ್ಲ. ಗದಗಿಗೆ ಹೊಂಟೇವಿ. ಗದಗ ಹೋಗಿ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ವಾಚ್ ಮಾಡ್ತಾಯಿರ್ರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹೇಳ್ತೀನಿ ಆ ಕೆಲಸ ಏನು ಎತ್ತ ಅಂತ. ಈ ಬ್ಲಾಗ್ನಾಗಲ್ಲ, ನೆಕ್ಸ್ಟ್ ಮುಂದೆ ಬರೋ ಬ್ಲಾಗ್ನಾಗ ಏನೇನು ಪ್ರೊಸೀಜರ್ ಐತಿ ಅದನ್ನೆಲ್ಲ ಹೇಳ್ತೀನಿ. ಸೊ ಹೋಗಿ ಬಂದ್ವಿ ಫ್ರೆಂಡ್ಸ್. ಎಷ್ಟು ಬಿಸಿಲು ಐತಂದ್ರೆ ಹೇಳ್ತಿರ್ದು ಅಷ್ಟು ಬಿಸಿಲು ಐತಿ. ಅದ್ರಾಗ 2 ವೀಲರ್ನಾಗ ಹೋದ್ವಿ ಅಂದ್ರೆ ಇನ್ನೂ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಹತ್ತುತ್ತೆ. ಮೊದಲೆಲ್ಲ ನನಗೆ ಸ್ಕಿನ್ದೆಲ್ಲ ಕೇರ್ ಇರಲಿಲ್ಲ. ಈಗ ಸ್ವಲ್ಪ ಪಾರ್ಲರ್ಗೆ 1 ತಿಂಗಳು ಹೋದ್ನಲ್ಲ ಫ್ರೆಂಡ್ಸ್, ಎಲ್ಲ ನಾಲೆಜ್ ಬಂದುಬಿಟ್ಟೈತಿ. ಟ್ಯಾನ್ ಅನ್ನೋರ್ಗೆ ನಾನು ಅಂತಿದ್ದೆ, ಅಯ್ಯೋ ಏನು ಇವ್ರು ಹೊರಗೆ ಬಂದಿಲ್ಲ ಏನೋ ಅಂತ ಅನ್ನಿಸ್ತಿತ್ತು. ಬಟ್ ಈಗ ನನಗೆ ಗೊತ್ತಾಗತ್ತೈತಿ ಯಾವ ಥರ ಸ್ಕಿನ್ ಕೇರ್ ಮಾಡ್ಕೋಬೇಕಂತೇಳಿ. ಈಗ ನಾನು ಅಂದ್ಕೊಳ್ತಾ ಇರ್ತೀನಿ ಟ್ಯಾನ್ ಅಂತೇಳಿ. ಹೊರಗೆ ಹೋದೆ ಅಂದರೆ ವೇಲ್ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿನಿ ನಾನು. ನನಗಿದೆಲ್ಲ ರೂಢಿ ಇರಲಿಲ್ಲ ಫ್ರೆಂಡ್ಸ್. ಏನು ಮಾಡಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾದ್ಮೇಲೆ ನಾವು ಸ್ಕಿನ್ ಯಾವ ಥರ ಕೇರ್ ಮಾಡ್ಬೇಕು ಅನ್ನೋದು ನಮ್ಗೆ ತಿಳ್ಕೊಂಡಿರ್ತೀವಲ್ಲ. ಸೊ ಬೇರೆಯವ್ರಿಗೆ ಹೆಂಗೆ ಅನಿಸುತ್ತೆ ಅದು, ನಾನು ಹೆಂಗೆ ಅಂತಿದ್ದೆ ಹಂಗೆ ನನಗೆ ಇನ್ನೊಬ್ರು ಅಂತಾರೆ ಅಷ್ಟೇ. ಸೊ ಸ್ಕೂಲಿಂದ ಬಂದರು ಆಲ್ರೆಡಿ ಹುಡುಗರು. ಐಸ್ ಕ್ರೀಮ್ ತೊಗೊಂಬಂದಿದ್ರು. ನಮ್ಮ ಮನೆ ಅಂತೂ ತಿನ್ನೋದಿತ್ತಂದ್ರೆ ಬ್ಯಾಗ್ ಶೂಸು ಏನೂ ಕಳೆಯೋದಿಲ್ಲ. ಮೊದಲು ತಿಂದ ಆಮೇಲೆ ಮುಂದಿನ ಕೆಲಸ ಅದು. ಇವ್ರು 3 ಜನದಾಗ ಜಾಸ್ತಿ ತಿನ್ನಿಸಿಗೆ ಇಷ್ಟಪಡೋದಂದ್ರೆ ಮಾನ್ಯನ, ಜಾನು ಅಂತ ಪರಿ. ಡಾರ್ಕ್ ಬಿಸ್ಕೆಟ್ ತಿನ್ನಲ್ಲ ನೋಡಿರಿ ಫ್ರೆಂಡ್ಸ್ ಜಾನು. ಎಲ್ಲ ಹುಡುಗರು ಆಲ್ಮೋಸ್ಟ್ ಇಷ್ಟಪಡ್ತಾರೆ. ಇವನ್ ನಾನು ತಿಂತೀನಿ, ಬಟ್ ಆಕಿಗೆ ಅವೆಲ್ಲ ಇಷ್ಟ ಆಗಂಗಿಲ್ಲ. ಕೆಲವ್ರನ್ನ ಮಾತ್ರ ಚೂಸ್ ಮಾಡ್ಕೊಂಡು ತಿಂತಾಳೆ. ಮಾನ್ಯ ಹಂಗಲ್ಲ, ತಿನ್ನಿಸಿ ಏನಾರ ಹೊರಗಿಂದ ಬರಲಿ ತಿಂತಾನೆ ಇರ್ತಾಳೆ. ಸೊ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಾಳೆ ವಿಡಿಯೋನು ಇದ್ರೊಳಗೆ ಆ್ಯಡ್ ಮಾಡೀನಿ ನಾನು, ಶಾರ್ಟ್ ಆಗ್ತೈತೆ ಅಂಥೇಳಿ 2 ಸೇರಿಸಿ ಹಾಕೀನಿ. ಇದು ಮಾರನೇ ದಿನದ ಮುಂಜಾನೆ ಬ್ಲಾಗು. ಇವತ್ತು ನಾನು ಊರಿಗೆ ಹೋಗಬೇಕು. ಸೊ ಹಾಗಾಗಿ ಬೆಳಗ್ಗೆ ಟಿಫನ್ನಿಗೆ ನಾನು ಪಲಾವ್ನ ಮಾಡಿದ್ದೆ. ಇವತ್ತು ಊರಿಗೆ ಹೊಂಟೀವಿ ನಾನು ಚಿಟ್ಟು ಅಷ್ಟೇ.
ಅವರಿಬ್ಬರು ಸ್ಕೂಲಿಗೆ ಹೋಗ್ಯಾರ. ಆ್ಯಕ್ಚುಲಿ ಲಾಸ್ಟ್ ಟೈಮು ಎಕ್ಸಾಮ್ ಬರ್ದಿಲ್ಲ ಅವರು, ಈ ಟೈಮು ಮಿಸ್ ಆಗುತ್ತಂಥೇಳಿ ಬಿಟ್ಟಿನಿ. ಊರಿಗೆ ಯಾಕೆ ಹೊಂಟೀವಿ ಅಂದ್ರೆ ಮೊನ್ನೆ ಮದುವೆ ಆಗಿತ್ತಲ್ಲ ಫ್ರೆಂಡ್ಸ್, ಆಕಿನ ಕಳಿಸ್ಬೇಕು. ಸೊ ಹಾಗಾಗಿ ಬಿಡ್ಲಾರದ ಕೆಲಸ ಬಂತು, ಹೊಂಟೀನಿ. ರಣ ಬಿಸಿಲು ಹೋಗೋಕ್ಕೂ ಇಷ್ಟ ಇಲ್ಲ, ಬಟ್ ಏನು ಮಾಡೋಕ್ಕಾಗಿಲ್ಲ. ಮೇಕಪ್ ಏನಿಲ್ಲ ಫ್ರೆಂಡ್ಸ್, ವಿತೌಟ್ ಮೇಕಪ್ ಹೊಂಟೀನಿ. ಫಿಲ್ಟರ್ ಹಾಕಿದ್ರೆ ತಂದು ಹಂಗೆ ನೋಡೋರು, ಫಿಲ್ಟರ್ ಹಾಕಿಲ್ಲ ಅಂದ್ರೆ ಹಂಗೆ ನೋಡೋರು ಸ್ವಲ್ಪ ಧೈರ್ಯ ಮಾಡ್ಕೊಂಡು ನೋಡ್ರಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಹಂಗೆ ಹೊಂಟಿದ್ದು, ಮಕ್ಕಳನ್ನ ಬಿಟ್ಟು ಎಲ್ಲ ಬಾಂಡೆ ಗಿಂಡೆ ಎಲ್ಲ ತಿಕ್ಕಿಟ್ಟು ಹೊಂಟೀನಿ. ಈ ಪರಿ ಇಟ್ಟು ಮನೆ ವಾಪಸ್ ಬರೋಷ್ಟಿಗೆ ಯಾವ ಪರಿ ಆಗಿರ್ತೈತಿ ನೋಡಬೇಕು. ಮೇಕಪ್ ಮಾಡ್ಕೋಬೇಕಂದ್ರೆ ಅಷ್ಟು ಟೈಮೂ ಇಲ್ಲ ಫ್ರೆಂಡ್ಸ್. ರಗಡಾಗೈತಿ, ಅದ್ರಾಗ ಚಿಟ್ಟನ ಜೊತೆ ಹೋಗ್ಬೇಕಂದ್ರೆ ಸ್ಪೆಷಲ್ ಟೆನ್ಷನ್ ನನಗೆ. ಚಪ್ಪಲ್ ಹಾಕೋರ್ವಾ, ಚಪ್ಪಲ್ ಹಾಕಲ್ಲಾರ ಹಾಕದಕ್ಕೆ. ಇವರು ನಮ್ಮನ್ನು ಬಸ್ ಸ್ಟಾಪ್ ತನಕ ಬಿಟ್ಟು ಅವ್ರದ್ದೇನೋ ಕೆಲಸ ಆಯ್ತು ಅಂತೇಳಿ ಹೋದ್ರು ಫ್ರೆಂಡ್ಸ್ ಅವರು. ಸೊ ಹಾಗಾಗಿ ನಾವು ವೆಯ್ಟ್ ಮಾಡಿ ಒಂದು ಬಸ್ ಬಂತು, ಬಟ್ ಭಾಳ ಗದ್ದಲ ಇತ್ತದು. ಸೊ ಹಾಗಾಗಿ ನೆಕ್ಸ್ಟ್ ಬಸ್ಸಿಗೆ ಹೋಗೋಣ ಅಂತೇಳಿ ಸುಮ್ಮನೆ ಏನು ಥರದ್ದು ನಿಂತ್ಬಿಟ್ಟೆ. ಯಾಕಂದ್ರೆ ಇವ್ರನ್ನೆಲ್ಲರನ್ನೂ ನೋಡಿ ನನಗೆ ಹೆಂಗೆ ಹತ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅವರೇ ಹತ್ತಿಸ್ತಾರೆ, ಬಟ್ ಸೀಟ್ ಸಿಗೋದು ಕಷ್ಟ. ಅವರೇ ಇಳಿಸ್ತಾರೆ, ನಾವೇನು ಹತ್ತೋದು ಬೇಕಾಗಿಲ್ಲ, ಇಳಿಯೋದು ಬೇಕಾಗಿಲ್ಲ. ಚೆನ್ನಾಗಿ ಹೇಳಿದ್ರಿ. ಸೊ ಫ್ರೆಂಡ್ಸ್, ಈಗ ಬಂದಿದ್ದ ಊಟನ ಚಾಲೂ ಮಾಡೀನಿ. ಆ್ಯಕ್ಚುಲಿ ನನ್ನ ಸಂಬಂಧ ಲೇಟ್ ಆತ ಅನ್ಸುತ್ತೆ. ನಾನು ಬೇಗ ಬಿಡ್ಬೇಕಾಗಿತ್ತು, ಬೇಗನೂ ಬಿಟ್ಟಿನಿ ಫ್ರೆಂಡ್ಸ್. ಒಂದು ಬಸ್ ತಪ್ಪಿ ಲೇಟ್ ಆಗಿಬಿಡ್ತು. ಚಂದನ್ ಹುಡುಗಿಯಾರು ಕಂಡ್ರೆ ಸಾಕು ನೋಡಿ, ಇಷ್ಟ ಅತಿ ಮಾಡ್ತಾನೆ ನೀವಾರ. ತಪ್ಪಿ ಗಿಪ್ಪಿ ಕೊಡ್ಬೇಡ ಚಿಟ್ಟು, ಪಪ್ಪಿ ಕೊಡ್ಸ್ಕೋಬಾರ್ದ ನೋಡಿ. ಹೆಂಗ್ ದೂರ ಸಿರ್ತಾ ನೋಡಿ, ಎಷ್ಟು ಸುಸಂಸ್ಕೃತಿ ಅದಾಳ. ಪಪ್ಪಿ ಕೊಡು ಚಿಟ್ಟು, ಚಿಟ್ಟು ಪಪ್ಪಿ ಕೊಡು ಮಾಮ. ರೆಗ್ಯುಲರ್ ಆಗಿ ನೀವು ನನ್ನ ವಿಡಿಯೋ ನೋಡಕತ್ತಿದ್ರೆ ನಿಮಗೆ ಗೊತ್ತಾಗಿರ್ತೈತಿ, ನಮ್ಮ ಅಕ್ಕನ ಮಗಳದ್ದು ಮದುವೆ ಆಗೈತಿ. ಇಲ್ಲಿನ ಪೂಜೆ ಮಾಡಕತ್ತಾಳಲ್ಲ. ಸೊ ಆಕಿನ್ನ ಬಿಡಕ್ಕೆ ಹೊಂಟಿವಿ ಇವತ್ತು. ಊರಿಗೆ ಕಳಿಸ್ಬರ್ಬೇಕಂದ್ರೆ ಇವ್ರು ನಮ್ಮ ಅಣ್ಣನ ಹೆಂಡ್ತಿ, ನಾನು ಮತ್ತು ಸಿಟಿ ಅವ್ರ ಮಗ ಒಬ್ಬನು, ಮತ್ತು ಈಕಿ ಅವ್ರ ತಮ್ಮ, ಇಷ್ಟು ಜನ ಹೊಂಟೀವಿ ಫ್ರೆಂಡ್ಸ್. ಎಲ್ಲಿಗೆ ಹೊಂಟೀವಿ ಅಂದರೆ ಶಿಕಾರಿಪುರ ಹತ್ರ ಶಿವಮೊಗ್ಗ ಮಾರವಳ್ಳಿ ಏನೋ ಐತಿ ಫ್ರೆಂಡ್ಸ್ ಊರು. ಸೊ ಇನ್ನೇನು ಬಿಟ್ವಿ ಫ್ರೆಂಡ್ಸ್, ಎಲ್ಲರೂ ಚೂರು ಆತ್ವಿ. ಅದಾದಮೇಲೆ ಹೊಂಟಿವಿ. ಇದು ಒಂದು ಲೇಡೀಸ್ಗೆ ಭಾಳ ಕಷ್ಟದ ಸಮಯ ಅಂತ ಹೇಳ್ಬೋದು. ಹುಟ್ಟಿ ಬೆಳೆದ ಮನಿನ ಎಲ್ಲರನ್ನೂ ಬಿಟ್ಟು ಹೋಗೋದಂದ್ರೆ ಒಂದಿಷ್ಟು ದಿನ ಎಷ್ಟು ಕಷ್ಟ ಆಗ್ತಾ ಇರ್ತೈತಿ. ಸಪೋರ್ಟಿವ್ ಆಗಿ ಯಾರು ಇದ್ರೆ ಒಳ್ಳೇದು. ಬಟ್ ಹೆಣ್ಮಕ್ಳು ಒಂದು ಮನೆಯಿಂದ ಒಂದು ಮನೆಗೆ ಹೋಗೋದು ಸಖತ್ ಕಷ್ಟ ಫ್ರೆಂಡ್ಸ್. ಹಾಗೇನಿಲ್ಲ, ಅಲ್ಲೆಲ್ಲ ಒಳ್ಳೆ ಜನ ಚಲೋ ಅದಾರ. ಶಿವಮೊಗ್ಗ ಸೈಡ್ ನಮಗೂ ಊರೆಲ್ಲ ಇಷ್ಟ ಆಯ್ತು ಫ್ರೆಂಡ್ಸ್. ತೋರಿಸ್ತೀನಿ ನಿಮಗೆ ನಾಳೆ ಎಲ್ಲ. ಸರಿ ನೋಡ, ಕಾರ್ನಾಗ ಕುಂತಾನ ನಾಯಿಗೆ ಹಚ್ಚನೆ, ನಾಯಿಗೆ ಹಚ್ಚನಕತ್ತಾನ. ಅವ್ನು ನೋಡೇ ಹೋದ್ರೈತದ.
ನಮ್ಮ ಸಮರ್ಥನ ಕಾಡಿಸ್ಕೊತ ಟೈಮ್ ಪಾಸ್ ಮಾಡಿದ್ವಿ ಫ್ರೆಂಡ್ಸ್. ಅವನ್ನ ಬೇಡ ಅನ್ನಕತ್ತಿದ್ವಿ, ಬಟ್ ಕರ್ಕೊಂಬಂದಿದ್ದು ಚಲೋ ಆಯ್ತು. ನಮಗೂ ಕಾಡ್ಸಕ್ಕೆ ಒಬ್ರು ಯಾರು ಸಿಕ್ಕಂಗಾಗಿತ್ತು, ಹೋಗೋತನೂ ಕಾಡ್ಸಿವಿ. ಸೊ ಫೈನಲಿ ಬಂದು ಮುಟ್ಟಿದ್ವಿ ಫ್ರೆಂಡ್ಸ್. 9:30 ಆಗಿಬಿಟ್ಟಿತ್ತು, ಸಖತ್ ಲೇಟ್ ಆಗಿತ್ತು. ಸ್ವಲ್ಪ ಗಾಡಿನೂ ಅಲ್ಲಿ ನಿಂದ್ರಿಸಿದ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.